ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಹಣವನ್ನು ರಾಜ್ಯ ಸರ್ಕಾರ ಇತರ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿಂದು ಅಂಕಿಅಂಶಗಳ ಸಮೇತ ಸರ್ಕಾರದ ಗಮನ ಸೆಳೆದರು. ಶಾಲಾ ಕಟ್ಟಡಗಳ ನಿರ್ಮಾಣ, ಲೋಕೋಪಯೋಗಿ ಇಲಾಖೆ, ಪ್ರವಾಸೋದ್ಯಮ, ಅಂಗನವಾಡಿ ಕಟ್ಟಡ, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ವರ್ಗಾಯಿಸಿದೆ. ಈ ಮೂಲಕ ಸರ್ಕಾರ ಹಿಂದುಳಿದ ವರ್ಗಗಳನ್ನು ಕಡೆಗಣಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ ಹಣ ವಿನಿಯೋಗಿಸಬೇಕು ಎಂದರು. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಎಲ್ಲ ಇನ್ನು 67%. ಆ 67% ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ? 33% ತೆಗೆದ್ರು, ಇನ್ನು 67% ಇದೆ ಅಂತೇಳಿ ಅದನ್ನ ಏನಾನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ. ಅದಕ್ಕೂ ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯನೋ ಕತ್ರಿ ಹೊಡೆಯಕ್ಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ನರೇಂದ್ರ ಸ್ವಾಮಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಸಂಪ್ರದಾಯ ಜಾರಿಯಾಗಿದೆ ಎಂದು ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ ಅಶೋಕ, ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯಾಗುವ ಅಪೇಕ್ಷೆ ಹೊಂದಿರುವ ನರೇಂದ್ರ ಸ್ವಾಮಿ ಬಲಿಷ್ಠ ಇಲಾಖೆಗೆ ಪ್ರವೇಶಿಸಲಿ ಎನ್ನುವ ಅಪೇಕ್ಷೆ ಹೊಂದಿರುವುದಾಗಿ ಕುಟುಕಿದರು. ಅವರು ಕೊಡ್ತಾ ಇದ್ದಾರೆ. ನನಗೆ ಅರ್ಥ ಆಗದೆ ಇರುವಂತದ್ದು ಇವರು ಕೊಟ್ಟಿರುವಂತದ್ದು PWDಗೆ ಕೊಟ್ಟಿದ್ದಾರೆ. ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ಇದ್ದಾರೆ. ಈಗ ನಾವು ಹುಡುಕ್ಬೇಕು, ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ, SC ಎಷ್ಟು ಜನ ಬಂದ, ST ಎಷ್ಟು ಜನ ಬಂದ, ನಾವು ನಮ್ಮ ಜಿಲ್ಲೆಯ ಜನ ಅಪೇಕ್ಷೆ. ನಂತರ ಸದನದ ಗಮನ ಸೆಳೆದ ವಿ ಸುನಿಲ್ ಕುಮಾರ್, ತುಳು ಭಾಷೆಯನ್ನು ಕರ್ನಾಟಕದ ಅಧಿಕೃತ ಭಾಷೆಯಾಗಿ ಘೋಷಿಸಬೇಕು ಎಂದು ಆಗ್ರಹಿಸಿದರು. ನಮಗೆ ಬಹಳ ಆಶ್ಚರ್ಯ ಮತ್ತು ಇವತ್ತು ನನಗೆ ನೀವು ಅಧ್ಯಕ್ಷ ಆಗಿದ್ದ ನಮ್ಮ ಪುಣ್ಯ. ಯಾಕೆಂತ ಕೇಳಿದ್ರೆ ಬೆಳಗಾವಿಗೆ ಹೋದ್ರೆ ಅಲ್ಲಿ ಉತ್ತರ ಕರ್ನಾಟಕದ ಚರ್ಚೆಗಳು, ಬೆಂಗಳೂರಿಗೆ ಬಂದ್ರೆ ಗ್ರೇಟರ್ ಬೆಂಗಳೂರಿನ ಬಗ್ಗೆ ಚರ್ಚೆಗಳು, ಕರಾವಳಿಯ ಬಗ್ಗೆ ಯಾವತ್ತೂ ಕೂಡ ಚರ್ಚೆಗಳೇ ನಡೀಲಿಲ್ಲ. ಇವತ್ತು ಮೊದಲನೇ ಬಾರಿಗೆ ಕರಾವಳಿಯ ಚರ್ಚೆಗಳು ನಡೀತಾ ಇದೆ. ಉತ್ತರ ಕರ್ನಾಟಕ ನಾವು ಯಾವ ಚರ್ಚೆಯನ್ನು ವಿರೋಧ ಮಾಡಲಿಲ್ಲ. ನಾವು ಯಾವ ಚರ್ಚೆಯನ್ನು ಕೂಡ ವಿರೋಧ ಮಾಡಲಿಲ್ಲ. ನಾವು ಯಾವ ಚರ್ಚೆಯನ್ನು ಕೂಡ ವಿರೋಧ ಮಾಡಲಿಲ್ಲ. ಆದ್ರೆ ಕರಾವಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಕರಾವಳಿಯ ವಿಷಯಗಳ ಚರ್ಚೆಗಳು ನಡೀತಾ ಇದೆ ಎನ್ನುವಂಥದ್ದು ನಮಗೆ ಸಮಾಧಾನ ತಂದಿರುವಂಥದ್ದು. ಇದಕ್ಕೆ ಧ್ವನಿಗೂಡಿಸಿದ ಹರೀಶ್ ಪೂಂಜಾ, ರಾಜ್ಯಕ್ಕೆ ಕರಾವಳಿ ಭಾಗದ ಕೊಡುಗೆ ಅಪಾರವಾಗಿದ್ದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಬೇಕು, ಅಲ್ಲದೆ ತುಳು ಭಾಷೆಗೆ ಅಧಿಕೃತ ಮಾನ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು. ಅಮರನಾಥ್ ಶೆಟ್ಟಿ ಅಂತವರು ಅನೇಕ ಜನ ಹಿರಿಯರು ರಾಜಕಾರಣವನ್ನು ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣದ ಸೇವೆ ಮಾಡಿರ್ತಕ್ಕಂಥ ಜಿಲ್ಲೆಯಿಂದ ಬಂದಂತಹ ರಾಜಕಾರಣದ ವ್ಯವಸ್ಥೆ ಪ್ರಾಯಶಃ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಕ್ಯಾಂಪ್ಕೋದಂತಹ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ವಾರಣಾಸಿ ಸುಬ್ರಾಯ ಭಟ್ರಂತ ಹಿರಿಯರು ಸ್ಥಾಪನೆ ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆ. ಈ ವೇಳೆ ಮಾತನಾಡಿದ ಸಭಾಧ್ಯಕ್ಷ ಯುಟಿ ಖಾದರ್, ಕರಾವಳಿ ಭಾಗದಲ್ಲಿ ಬಡವರು ಶ್ರೀಮಂತರು ಜಾತಿ ಧರ್ಮವನ್ನು ಮೀರಿ ಎಲ್ಲ ಸಮುದಾಯದವರು ಒಂದಾಗಿ ಸಹಬಾಳ್ವೆ ನಡೆಸುವುದು ಮುಖ್ಯವಾಗಿದೆ. ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಸಾಮರಸ್ಯ ಅಗತ್ಯ ಎಂದು ಪ್ರತಿಪಾದಿಸಿದರು. ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು ಎಲ್ಲ ಮಕ್ಕಳು ಕೈ ಹಿಡಿದುಕೊಂಡು ಸಂತೋಷದಿಂದ ನಲಿದಾಣದ ವಾತಾವರಣ ಯಾವಾಗ ನಿರ್ಮಾಣ ಮಾಡ್ತೇವೆ ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಂತರ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡಿಸಿದರು. ಕರ್ನಾಟಕ ವಿಧಾನ ಪರಿಷತ್ತಿನಿಂದ ನಂತರ ವಿಧೇಯಕವನ್ನು ಬಹುಮತದಿಂದ ಅಂಗೀಕರಿಸಲಾಯಿತು. ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ.